ಸ್ನೇಹಿತರೆ, ನಿಮಗೊಂದು ನೈಜ ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಬೆಂಗಳೂರಿನ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವ್ರ ಮೊಬೈಲು ಕಳ್ತನ ಆಗೋಗ್ಬಿಡುತ್ತೆ. ಹುಡುಕ್ತಾರೆ, ಸಿಗದೇ ಇದ್ದಾಗ ಹೊಸ ಮೊಬೈಲ್ ತಗೊಳ್ಳೋಣ ಅಂತ ಸುಮ್ಮನಾಗ್ಬಿಡ್ತಾರೆ. ಬಟ್ ಆ ಮೊಬೈಲ್ ಕಳುವಾಗ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಅವ್ರ ಬ್ಯಾಂಕಿಂದ ತುಂಬ ವಹಿವಾಟುಗಳು ನಡೆದಿದೆ ಅಂತ ಅಂದ್ಬಿಟ್ಟು ಅವ್ರ ಮನೆಯವರಿಗೆ, ಅವ್ರ ಕುಟುಂಬದವರಿಗೆ ಸಂದೇಶ ಹೋಗುತ್ತೆ. ಮೊಬೈಲ್ ಫೋನ್ನ ಕಳ್ತನ ಮಾಡಿದವರು ಫಸ್ಟು ಅವ್ರ ಸಿಮ್ ಕಾರ್ಡ್ನ ಅದ್ರ ಮೇಲಿರೋ ನಿಯಂತ್ರಣಗಳನ್ನೆಲ್ಲ ತಗೊಳ್ಳೋದಕ್ಕೆ ಹೋಗ್ತಾರೆ. ಅದರ ನಂತರ OTPಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರ ಅಕೌಂಟಲ್ಲಿರೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿನ ದೋಚಿಬಿಡ್ತಾರೆ. ಈ ಥರ ಸಂದರ್ಭ ಉಂಟಾದಾಗ ನೀವೇನು ಮಾಡೋಕ್ಕೆ ಸಾಧ್ಯ? ಎಲ್ರಿಗೂ ನಮಸ್ಕಾರ. ಲಾಯರ್ ಮನೋಜ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಮೊಬೈಲ್ ಅನ್ನೋಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಮುಖ್ಯವಾಗಿರುವಂತಹ ಒಂದು ವಸ್ತು. ಒಂದು ವೇಳೆ ಆ ಮೊಬೈಲ್ ಕಳೆದೋದಾಗ ನೀವೇನು ಮಾಡೋಕ್ಕಾಗುತ್ತೆ? ಹುಡುಕ್ತೀರಾ, ಫೋನ್ ಮಾಡ್ತೀರಾ, ಸ್ವಿಚ್ ಆಫ್ ಬರುತ್ತೆ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಕಳೆದೋಗಿದೆ ಅಂತ ಊಹಿಸ್ಕೊಳ್ಳಿ. ಅದರಲ್ಲಿ ಬ್ಯಾಂಕ್ ಆ್ಯಪ್ಗಳಿರ್ತವೆ, UPI, ವಾಟ್ಸಪ್, ನಿಮ್ಮ ಪರ್ಸ್ನಲ್ ಫೋಟೋಸು, ಆಧಾರ್, ಪ್ಯಾನ್, ಇನ್ನೂ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಎಲ್ಲ ಆ ಮೊಬೈಲಲ್ಲಿರುತ್ತೆ. ಅದಾದಮೇಲೆ ಕೇವಲ 10 ನಿಮಿಷಗಳೇನಾದ್ರು ನೀವು ತಡ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿರೋಂಥ ದುಡ್ಡೆಲ್ಲ ಖಾಲಿ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಯಾವುದೇ ರೀತಿ ಗಾಬರಿ ಆಗದೆ ಈಗ ನಾನು ಹೇಳೋಂಥ 7 ಕ್ರಮಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಮೊಬೈಲು ಬರುತ್ತೆ, ನಿಮ್ಮ ಮೊಬೈಲಲ್ಲಿರುವಂತಹ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ಸು ಕೂಡ ತುಂಬಾ ಸೇಫಾಗಿರುತ್ತೆ. ಸ್ನೇಹಿತರೆ, ಮೊಬೈಲ್ ಕಳೆದೋದ್ರೆ ಅಥವಾ ಕಳ್ತನ ಆದರೆ ತಕ್ಷಣ ನೀವು ಏನು ಮಾಡಬೇಕು? ಮೊದಲನೇ ಸ್ಟೆಪ್ಪು ನಿಮ್ಮ ಮೊಬೈಲ್ಗೆ ಕರೆ ಮಾಡೋವಂಥದ್ದು. ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿ, ಒಂದು ವೇಳೆ ಯಾರಾದರೂ ಪಿಕ್ ಮಾಡಿದ್ರೆ ಹುಷಾರಾಗಿ ಅವ್ರ ಹತ್ರ ಮಾತಾಡಿ, ನೀವಿರೋ ಸ್ಥಳಕ್ಕೆ ಇಲ್ಲ ಅವರಿರೋ ಸ್ಥಳಕ್ಕೆ ನೀವೇ ಹೋಗಿ ಆದಷ್ಟು ಮೊಬೈಲ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸ್ನೇಹಿತರೆ, ಎರಡನೇದು ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ ಸಿಮ್ನ ಬ್ಲಾಕ್ ಮಾಡುವಂಥದ್ದು. ನಿಮ್ಮ ಸಿಮ್ನ ಕಸ್ಟಮರ್ ಕೇರ್ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಸಿಮ್ನ ಬ್ಲಾಕ್ ಮಾಡಿಸೋದು ತುಂಬ ಒಳ್ಳೆಯದು. ಬಿಕಾಸ್ OTPಗಳೆಲ್ಲ ಹೋಗಿ ಆಮೇಲೆ ಏನೇನು ಅವಾಂತರ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆ ರೀತಿ ಆಗದೆ ಇರೋದಕ್ಕೆ ಆದಷ್ಟು ಬೇಗ ನೀವು ಸಿಮ್ನ ಬ್ಲಾಕ್ ಮಾಡಿಸ್ಬೇಕು. ಸ್ನೇಹಿತರೆ, ಮೂರನೇದು ಆದಷ್ಟು ಬೇಗ ನಿಮ್ಮ ಮೊಬೈಲ್ನ ಲಾಕ್ ಮಾಡಿಸೋವಂಥದ್ದು. ಆ್ಯಂಡ್ರಾಯ್ಡ್ ಆದರೆ ಫೈಂಡ್ ಮೈ ಡಿವೈಸ್ ಮತ್ತು ಐಫೋನ್ ಆದರೆ ಫೈಂಡ್ ಮೈ, ಈ ಆ್ಯಪ್ಗಳ ಮುಖಾಂತರ ನೀವು ಮೊಬೈಲನ್ನು ಲಾಕ್ ಮಾಡಿಸ್ಬೋದು. ಆದಷ್ಟು ಬೇಗ ನೀವು ಡಾಟಾ ಎರೇಸ್ ಮಾಡಿಸೋವಂಥದ್ದು ತುಂಬಾ ಒಳ್ಳೆಯದು. ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್, ಈ ಪೋರ್ಟಲ್ನಲ್ಲಿ ನೀವು ನಿಮ್ಮ IMEI ನಂಬರ್ ಏನಿರುತ್ತೆ ಅದನ್ನು ಬ್ಲಾಕ್ ಮಾಡಿಸೋದ್ರಿಂದ ಕದ್ದಿರೋ ವ್ಯಕ್ತಿ ಮೊಬೈಲನ್ನು ಯೂಸ್ ಮಾಡೋವಂಥದ್ದನ್ನ ನೀವು ಇಮ್ಮಿಡಿಯೇಟ್ಲಿ ತಡಿಬಹುದು. ಸ್ನೇಹಿತರೆ, ಐದನೇದು ಪೊಲೀಸ್ ಕಂಪ್ಲೇಂಟ್ನ ಕೊಡೋವಂಥದ್ದು ಅಥವಾ EFIR ಅನ್ನು ಮಾಡಿಸೋವಂಥದ್ದು. ಮೊಬೈಲ್ ಕಳವಾದಾಗ ಹುಡುಕಿ ಸಿಗದೇ ಇದ್ದಾಗ ಮೊದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರ ಒಂದು EFIR ಅನ್ನು ನೀವು ರಿಜಿಸ್ಟರ್ ಮಾಡಿಸಿ, ಅದ್ರ ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ನೀವು ಅವ್ರು ಕೊಟ್ಟಿರೋಂತಹ ಪ್ರತಿಯನ್ನು ನೀವು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಆರನೇದು ಬ್ಯಾಂಕ್ ಮತ್ತು UPI ಅನ್ನು ನೀವು ಸುರಕ್ಷತೆ ಮಾಡುವಂಥದ್ದು. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್, ಈ ಥರ ಎಲ್ಲ ಮನಿ ಟ್ರಾನ್ಸಾಕ್ಷನ್ ಆ್ಯಪ್ಗಳೇನಿರುತ್ತೆ ಇವನ್ನೆಲ್ಲ ನೀವು ಸೇಫ್ ಮಾಡಬೇಕು. ನಿಮ್ಮ ಬ್ಯಾಂಕ್ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಿಮ್ಮ UPI ಮತ್ತು ಮನಿ ಟ್ರಾನ್ಸಾಕ್ಷನ್ನ ತಾತ್ಕಾಲಿಕವಾಗಿ ನೀವು ತಡೆ ಹಿಡಿಯೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಏಳನೇದು ಎಲ್ಲ ಪಾಸ್ವರ್ಡ್ಗಳನ್ನ ಬದಲಾಯಿಸುವಂಥದ್ದು. ಉದಾಹರಣೆಗೆ Gmail, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ನೆಟ್ ಬ್ಯಾಂಕಿಂಗ್, ಈ ಥರ ಎಲ್ಲ ಪಾಸ್ವರ್ಡನ್ನು ನೀವು ಬದಲಾಯಿಸುವಂಥದ್ದು ತುಂಬಾ ಒಳ್ಳೆಯದು. ಇದರಿಂದ ಮೊಬೈಲ್ ಕಳ್ತನ ಆದಾಗ ಅವ್ರು ಯೂಸ್ ಮಾಡೋದಕ್ಕೂ ಆಗಲ್ಲ. ತುಂಬಾ ಮುಖ್ಯ ಇದು. ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್, CEIR, ಇದು ಭಾರತ ಸರ್ಕಾರ ನೇಮಿಸಿರುವಂತಹ ಒಂದು ಪೋರ್ಟಲ್ ಆಗಿರುತ್ತದೆ. ಕಳೆದ ಒಂದು ವರ್ಷದಲ್ಲಿ 50 ಲಕ್ಷಕ್ಕೂ ಅಧಿಕ ಮೊಬೈಲ್ಗಳು ಕಳವಾಗಿರೋ ಕೇಸ್ ದಾಖಲಾಗಿರುತ್ತೆ. ಅದರಲ್ಲಿ 26 ಲಕ್ಷ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು 7.23 ಲಕ್ಷ ಜನರಿಗೆ ತಮ್ಮ ಮೊಬೈಲನ್ನು ವಾಪಸ್ ಕೊಡಿಸಿದ್ದಾರೆ. ಯಾವುದೇ ಮೊಬೈಲ್ ಆದರೂ ಆ ಮೊಬೈಲ್ ಬೆಲೆಗಿಂತ
ಆ ಮೊಬೈಲ್ ಒಳಗಿರುವಂತಹ ಇನ್ಫಾರ್ಮೇಷನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲ್ 10,000 20,000 ಇರ್ಬೋದು, ಬಟ್ ನಿಮ್ಮ ಅಕೌಂಟಲ್ಲಿ ಒಂದು 5 ಲಕ್ಷ 10 ಲಕ್ಷ ದುಡ್ಡಿದ್ರೆ ಅಲ್ವಾ, ಮೊಬೈಲಿಂದ ಈಸಿಲಿ ಆ ದುಡ್ಡನ್ನ OTP ಮುಖಾಂತರ ತಗೊಂಬಿಡ್ಬೋದು. ಆದಷ್ಟು ಬೇಗ ನಾನು ತಿಳಿಸಿರುವಂಥ 7 ಕ್ರಮಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ದುಡ್ಡು, ನಿಮ್ಮ ಮೊಬೈಲು, ನಿಮ್ಮ ಲೈಫು ಎಲ್ಲನೂ ಸುರಕ್ಷಿತವಾಗಿರುತ್ತೆ. ಸ್ನೇಹಿತರೆ, ನಾನು ನೀಡಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂದರೆ ಈ ವಿಷಯ ತುಂಬ ಜನಕ್ಕೆ ಗೊತ್ತಾಗಬೇಕು. ಮೊಬೈಲ್ ಕಳೆದೋಗಿದ ತಕ್ಷಣ ಎಲ್ಲರೂ ಪ್ಯಾನಿಕ್ ಆಗಿ ಅದರಲ್ಲಿ ಏನೇನೋ ಇನ್ಫಾರ್ಮೇಷನ್ಸ್ ಇರುತ್ತೆ, ಎಷ್ಟೋ ಇಂಪಾರ್ಟೆಂಟ್ಸ್ ಡೀಟೇಲ್ಸು, ಡಾಕ್ಯುಮೆಂಟ್ಸು, ಫೈಲ್ಸು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂಡಿಟ್ಟಿರುವಂತಹ, ನೀವು ಇಟ್ಟಿರುವಂತಹ ಎಷ್ಟೋ ಲಕ್ಷಾಂತರ ರೂಪಾಯಿ, ಸಾವಿರಾರು ಹಣಗಳು ಮಾಯ ಆಗಿಬಿಡ್ಬೋದು. ಈ 7 ಕ್ರಮಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಮೊಬೈಲನ್ನು ಕೂಡ ವಾಪಸ್ ಪಡ್ಕೊಬೋದು. ಅದ್ರ ಜೊತೆಗೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸು, ನಿಮ್ಮ ಹಣ ಎಲ್ಲವೂ ಕೂಡ ಸೇಫಾಗಿರುತ್ತೆ. ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಬೇಕು. ಇಂತಹ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನೀವು ಪಡೆಯೋದಕ್ಕೆ ಲಾಯರ್ ಮನೋಜ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.